ದೊಡ್ಡಬಳ್ಳಾಪುರ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ. ಪಟ್ಟಣ ಪಂಚಾಯಿತಿ ಆದ ನಂತರ ಇದೇ ಮೊದಲ ಬಾರಿಗೆ ನಡೆದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ. ಇಂದು ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ನಡೆದಿರುವಂತಹ ಮತ ಎಣಿಕೆ ಕಾರ್ಯ. 19 ಸ್ಥಾನಗಳ ಪೈಕಿ ಬಿಜೆಪಿ 14 ಸ್ಥಾನಗಳಲ್ಲಿ ಜಯ. ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರ ಗದ್ದುಗೆ. ಕಾಂಗ್ರೆಸ್ 3, ಜೆಡಿಎಸ್ 1, ಸ್ವತಂತ್ರ 1 ವಾರ್ಡ್ಗಳಲ್ಲಿ ಜಯ. ಇನ್ನು 19 ಸ್ಥಾನಗಳಲ್ಲಿ ಕೇವಲ 3 ಸ್ಥಾನ ಪಡೆದ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗ. ಬಿಜೆಪಿ ತೆಕ್ಕೆಗೆ ಪಟ್ಟಣ ಪಂಚಾಯಿತಿ ಹಿನ್ನೆಲೆ. ಶಾಸಕ ಧೀರಜ್ ಮುನಿರಾಜು ಮತ ಎಣಿಕೆ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ವಿಜಯೋತ್ಸವ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ನಗರದಲ್ಲಿ ವಿಜಯೋತ್ಸವ ನಡೆದಿದೆ. ಒಳ್ಳೆ ನಿರೀಕ್ಷೆ ಇತ್ತಾ ಇದು? ಇನ್ನೊಂದು 2 ಸೀಟ್ ಆ್ಯಕ್ಚುಲಿ ನಿರೀಕ್ಷೆ ಇತ್ತು. ನಾವು ವರ್ಕ್ ಹಂಗೆ ಮಾಡಿದ್ವಿ. ಅಧಿವೇಶನ ಬಿಟ್ಟು ಒಂದೇ ದಿನ ಒಂದು ಪ್ರಶ್ನೆಗೆ ಹೋಗಿ 9 ದಿನ ಇಲ್ಲೇ ಇದ್ದು ಮನೆಗೆ ತಿರುಗಿ ಮತದಾರರ ಭಿಕ್ಷೆಯನ್ನು ಕೇಳಿದ್ದೀವಿ. ಒಂದು 2 ಕಡೆ ನಮ್ಮವ್ರು ಮೋಸ ಮಾಡೋರು ಬಿಟ್ಟರೆ ಇನ್ಯಾರೂ ಅಲ್ಲ. ಹಂಗಾಗಿ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ. 2 ವಾರ್ಡಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಓವರಾಲು ನಾವು 2 ಕಡೆ ನಮ್ಮ ಮಧ್ಯೆ ಎಲ್ಲ ST ವೋಟ್ಗಳು ಗೆದ್ದಿದ್ದೀವಿ. BCMA ಎಲ್ಲ ಗೆದ್ದಿದ್ದೀವಿ. 2 ಕಡೆ ಅವ್ರು ಗೆದ್ಕೊಂಡಿದ್ದಾರೆ. ಒಂದು SC ಸೀಟು, ಒಂದು BCMB ಸೀಟ್ ಒಂದು ಕಾಂಗ್ರೆಸ್ ಗೆದ್ದಿದ್ದಾರೆ, ಮತ್ತು ಇನ್ನೊಂದು SC ಒಂದು ಲೇಡಿ ಜನರಲ್ ಲೇಡಿ 3 ಸೀಟ್ ಕಾಂಗ್ರೆಸ್ ಗೆದ್ದಿದ್ದಾರೆ. 1 ಸೀಟು ಜನರಲಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಇನ್ನು 1 ಸೀಟು ನಮ್ಮ ಮೈತ್ರಿ ಪಕ್ಷದಿಂದ ನಾವೇ ನಮ್ಮ ಚಂದನ ಅಕ್ಷಯ್ ಅಂತ ನಿಲ್ಲಿಸ್ಕೊಂಡಿದ್ವಿ, ಅವರು ಗೆದ್ದಿದ್ದಾರೆ. ನಮ್ದು 14 ಸೀಟ್ ಗೆದ್ದಿದೆ. ಒಟ್ಟು 15 ಸೀಟನ್ನು ನಾವು ಗೆದ್ದು, ಒಂದು ಇಂಡಿಪೆಂಡೆಂಟ್ನು ಅವರು ಇದ್ದಾರೆ. ನೋಡೋಣ ಅದು ಮುಂದಕ್ಕೆ. 15 ಸೀಟ್ ಒಟ್ಟಿನಲ್ಲಿ ಗೆದ್ದಿದ್ದೀವಿ. ಬಂಡಾಯ ಹಾಕಿರೋ ಎಲ್ಲ ಕಡೆ ನಾನೇ ಗೆದ್ದಿದ್ದೀನಿ ಸರ್. ಒಂದೇ ಒಂದು ಕಡೆ ಅವರು ಇಂಡಿಪೆಂಡೆಂಟ್ ನಮ್ಮ ವಿರುದ್ಧ ಬಂಡಾಯ ಅಲ್ಲ, ಅವರು ಪಕ್ಷೇತರವಾಗಿ ಹಾಕಿದ್ದಂಥ ಅಭ್ಯರ್ಥಿ. ಬಂಡಾಯ 4 ಕಡೆ ಹಾಕಿದ್ದು. 4 ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಯಶಸ್ವಿಯಾಗಿ ಗೆಲ್ಲಿಸ್ಕೊಳ್ಳಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ಅಧ್ಯಕ್ಷರು, ಪಕ್ಷದ ಸದಸ್ಯರು, ನಮ್ಮ ಅಭ್ಯರ್ಥಿಗಳು ಮುಖ್ಯವಾಗಿ ಅತಿ ಹೆಚ್ಚು ಶ್ರಮ ವಹಿಸಿ, ನಾನು ನಿನ್ನೆ ಪಾರ್ಟಿ ಆಫೀಸಲ್ಲಿ ಹೇಳಿದೆ, 19 ಜೆನ್ಯೂನ್ ಕ್ಯಾಂಡಿಡೇಟ್ ಹಾಕಿದ್ವಿ. ಅದರಲ್ಲಿ ನಮಗಿನ್ನೂ ಒಂದು 2 ಸೀಟ್ ಬರಬೇಕಾಯಿತು ಅನ್ನೋ ಒಂದು ಇದು ಬಿಟ್ಟರೆ ಈ ಫಲಿತಾಂಶ ತೃಪ್ತಿದಾಯಕ. ತಾಲೂಕಿನ ಜನತೆ ಒಳ್ಳೆತನಕ್ಕೆ, ಒಳ್ಳೆಯವರಿಗೆ, ಒಳ್ಳೆ ಕೆಲಸಕ್ಕೆ, ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾರೆ ಅಂಥೇಳಿ ಕಾಂಗ್ರೆಸ್ ಸರ್ಕಾರ ಇದ್ದು ಮಂತ್ರಿಗಳಿದ್ದು ಬಂದಿಲ್ಲಿ ಒತ್ತಡ ಹಾಕಿದ್ರು ಸಹ ನಾವೊಬ್ಬರೇ ಏಕಾಂಗಿಯಾಗಿ ಪಕ್ಷದ ಕಾರ್ಯಕರ್ತರೇ ನಮ್ಮ ಬಲ ಅಂತೇಳಿ ಗೆದ್ದು ತೋರಿಸಿದ್ವಿ.